ಸುಮ್ನೆ ಏನೇನೋ ಹೇಳಕ್ ಹೋಗ್ಬೇಡ ನೀನು. ಇಲ್ಲಿವರೆಗೂ ನಿನ್ನ ಐಡಿಯಾಗಳು ಯಾವ್ದು ವರ್ಕೌಟ್ ಆಗಿಲ್ಲ, ಮುಂದೇನಾಗ್ಬಿಡುತ್ತೆ? ಏ ಪವಿತ್ರ, ಈ ನಾಗಮಣಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಕೊಚ್ಚಿದ್ರೆ ವಿಷ ವಿಷ. ಯಾವನಾರು ಹಿಡ್ಕೊಂಡು ಚೆಚ್ಚಿದ್ರೆ ಕಸ ಕಸ. ಯಾಕೆ ಹಾಗೆ ಮಾತಾಡ್ತಾ ಇದೀಯಾ? ನನ್ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಆ ಸಿಂಧು ತಲೆ ಕೆಡಿಸ್ತೀನಿ, ಅವಳು ಹಾಲ್ನಂತ ಮನಸ್ಸಿನಲ್ಲಿ ವಿಷ ಬಿತ್ತೀನಿ. ಆಮೇಲೆ ಲಕ್ಷ್ಮಣ ಮನೆ ಬಿಟ್ಟು ಓಡ್ ಹೋಗ್ಬೇಕು, ಹಾಗೆ ಮಾಡ್ತೀನಿ. ಅಮ್ಮ, ಸಿಂಧು ತಲೆ ಕೆಡ್ಸಿದ್ರೆ ಲಕ್ಷ್ಮಣ ಯಾಕೆ ಮನೆ ಬಿಟ್ಟು ಹೋಗ್ತಾನೆ? ನಿನ್ನ ಐಡಿಯಾ ವರ್ಕೌಟ್ ಆಗಲ್ಲ, ಸುಮ್ನೆ ಇಲ್ಲಿಂದ ಹೊರಟ್ಬಿಡು. ನಾನೇನೋ ಒಂದು ಪ್ಲಾನ್ ಮಾಡ್ಕೋತೀನಿ. ಅಂದ್ರೆ ನನ್ನನ್ನೇನ್ ವೇಸ್ಟ್ ಮಾಡಿ ಅನ್ಕೊಂಡ್ಬಿಟ್ಟ? ನಾನು ಏನ್ ಮಾಡ್ತೀನಿ ನೋಡು, ಹೇಳ್ಬಿಟ್ಟು ಮಾಡಿದ್ರೆ ತಾನೆ ನಿನ್ ಖ್ಯಾತೆ ತೆಗಿಯೋದು. ಅದಕ್ಕೆ ನನ್ನ ಐಡಿಯಾನ ನಾನು ಯಾರಿಗೂ ಹೇಳೋದಿಲ್ಲ, ಹಾಗೆ ಮಾಡ್ತೀನಿ. ಒಗ್ಗಟ್ಟಾಗಿರೋ ಜಾನಕಿ ರಾಮ ಸಂಸಾರನ ಹೆಂಗ್ ಹೊಡೆದಾಕ್ತೀನಿ ನೋಡ್ತಾ ಇರು. ಅನುಗೊಂದು ಕತೆ ಹೇಳ್ತೀನಿ, ಸಿಂಧುಗೊಂದು ಕತೆ ಹೇಳ್ತೀನಿ. ಇಬ್ಬರ ಮಧ್ಯೆ ಜಗಳ ತಂದಿಡ್ತೀನಿ. ಒಬ್ರಿಗೊಬ್ರು ಜುಟ್ಟಿಟ್ಕೊಂಡು ಜಗಳ ಮಾಡ್ತಾ ಇರ್ಬೇಕು. ಇದನ್ನೆಲ್ಲ ನೋಡಕ್ಕಾಗದೆ ಆ ಲಕ್ಷ್ಮಣ ಮನೆ ಬಿಟ್ಟು ಓಡ್ ಹೋಗ್ಬೇಕು, ಹಾಗೆ ಮಾಡ್ತೀನಿ. ನೋಡ್ತಾ ಇರೇ. ಏನದು ಸಿಂಧು ಅನ್ನುವಂತೇನೋ ಹೇಳ್ತಿದ್ರಲ್ಲ, ಏನ್ ವಿಷಯ? ಅದು ಅಳಿಂದ್ರೆ ಆಫೀಸಿಂದ ಈಗ ಬಂದ್ರ? ಏನೋ ಹೆಂಗಸರ್ ವಿಷಯ ಮಾತಾಡ್ತಾ ಇದ್ವಿ. ಏ ಪವಿತ್ರ, ಹೋಗೆ ಯಜಮಾನ್ರೆ ಕಾಫಿ ಗಿಪಿ ಮಾಡ್ಕೊಂಡು ಹೋಗು. ಬನ್ರಿ, ಕಾಫಿ ಕೊಡ್ತೀನಿ. ಅಲ್ಲ ಪವಿತ್ರ. ಅಯ್ಯೋ ಏನೂ ಇಲ್ಲ, ಬನ್ರಿ, ಕಾಫಿ ಕುಡಿತೀರಂತೆ. ಅಯ್ಯೋ ಬನ್ರಿ. ಸುನೇ ಲೇ, ಅದಕ್ಕೆ ಕಣೋ ಜಾನಕಿ ರಾಮನ್ ನಾನು ಗ್ರೇಟ್ ಅಂತ ಹೇಳು. ಯಾಕೆ ಗೊತ್ತಾ? ಆ ಹುಡುಗಿ ಅನಾಥೆ ಅಂತ ಗೊತ್ತಾದ ಮುರುಕ್ಷಣೆ ಮನೆ ಕರ್ಕೊಂಡು ಹೋಗ್ಬಿಟ್ಟ ನೋಡು. ಮುಂದೆ ಒಂದ್ಸರಿ ನನಗೆ ಹೇಳಿದ್ದ ಈ ಕತೆನೆಲ್ಲ ಜಾನಕಿ ರಾಮ. ಆ ಹುಡುಗಿ ಇದೇ ಊರಲ್ಲಿದ್ರು ಗೊತ್ತೇ ಆಗ್ಲಿಲ್ಲ ನೋಡ್ರಿ. ಅದಕ್ಕೆ ಕಣೆ ಹಣೆ ಬರ ಅಂತ ಹೇಳೋದು. ಯಾವುದನ್ನು ಬದಲಾಯಿಸಕ್ ಆಗೋದಿಲ್ಲ, ತಿಳ್ಕೊ. ಅಪ್ಪ, ಆ ಕತೆ ಬಿಟ್ಟು ಬೇರೆ ಏನಾದ್ರು ಮಾತಾಡ್ತೀರಾ? ಸಿಂಧು ಲಕ್ಷ್ಮಣ ಹನಿಮೂನಿಗೆ ಕಳಿಸ್ಬೇಕು ಅಂತ ನಿಮ್ಗೆ ಯಾರಾದ್ರೂ ನೆನಪಿದ್ಯಾ? ಅಯ್ಯೋ ಅಯ್ಯೋ ಅಯ್ಯೋ, ಯಾಕೋ ಹಿಂಗಾಡ್ತೀನಿ ನೀನು? ಅಲ್ಲ, ಹನಿಮೂನ್ಗೆ ಹೋಗ್ಬೇಕಾದ್ರೆ ಅವ್ರಿಗೆ ಅವಸರ ಇಲ್ಲ, ನಿನ್ಗೇನ ಪಾತ್ರ? ನನ್ಗೆ ಆತರ ಅಲ್ಲಪ್ಪ, ಇನ್ನು ಎಷ್ಟು ದಿನ ಕಾಯ್ಬೇಕಂತೆ? ಅವ್ರ ಮನೇಲಿ ಸೂತ್ಕ ನಡೀತಾ ಇದೆ ಕಣೋ. ಯಾವ ಸುಡ್ಗಾಡ್ ಸುತ್ಕ? ಮನೆಗೆ ಸಂಬಂಧನೇ ಇಲ್ಲ ಅಂತ ಕಳಿಸ್ಕೊಂಡು ಗಂಡ ಸತ್ರೆ ಇವ್ರಿಗೆ ಸೂತ್ಕ. ಎಲ್ಲ ಬರೀ ನಾಟಕ. ಯಾವ್ದೇ ನಾಟಕ? ಅದ್ರ ನಾಟಕ ಏನ್ ಬಂತು? ಎಲ್ಲ ಬರೀ ನಿಂದು ಇದೇ ಆಗೋಗ್ಬಿಡ್ತು ನೋಡು. ಏನು ಮಾಡ್ತು ಅದ್ರಲ್ಲಿ ಕೊಂಕುಡುತ್ಯ, ಇಲ್ದ್ರೆ ಅವಮಾನ ಪಡ್ತೀಯ. ಏ ಡಿಪಾರ್ಟ್ಮೆಂಟ್ ಬುದ್ಧಿ ಬಿಡೋ ಸ್ವಲ್ಪ. ಜಾನಕಿ ರಾಮನ್ ನೋಡು, ಅನಾಥೆ ಅಂತ ಗೊತ್ತಾಯ್ತು ಆ ಹುಡುಗಿ, ಮನೆ ಕರ್ಕೊಂಡೋದ, ಜಾಗ ಕೊಟ್ಟ. ಯಾರಯ್ಯ ಮಾಡ್ತಾರೆ ಈ ಕಾಲದಲ್ಲಿ ಆ ಕೆಲಸನ? ಏನೇ ಸುನಿ? ಅವಳನ್ನು ಹೇಗಾದ್ರೂ ಮಾಡಿ ಅಲ್ಲಿಂದ ಆಚೆ ಕಳಿಸ್ಲೇಬೇಕು, ಇಲ್ಲಾಂದ್ರೆ ಎಡಬಟ್ಟೆ. ಅವಳು ಆ ಮನೇಲಿದ್ರೆ ಲಕ್ಕಿ ಸಂಸಾರ ಸರಿ ಹೋಗಲ್ಲ, ನನ್ನ ಸಂಸಾರವೂ ನಡೆಯೋಲ್ಲ. ಬೇರೆ ಏನಾದರೂ ಮಾಡಬೇಕು. ವೀರು, ಆ ಹುಡುಗಿಗೆ ಒಂದು ಕೆಲಸ ಕೊಡ್ಸೋ. ಯಾವ ಹುಡುಗಿನಪ್ಪ? ಅದೇ ಕಣ, ಆ ವೆಂಕಟಪ್ಪನ ಮಗಳು ಅನು. ಅವಳು ಕೆಲಸ ಮಾಡ್ಕೊಂಡು ಸುಖವಾಗಿರ್ತಾಳೆ ಪಾಪ. ಅಲ್ಲ, ಈ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಕೆಲಸ ಅವಳು ಸಿಗಲ್ವೇನೋ? ವಿಚಾರಿಸಿ ನೋಡು. ಕರೆಕ್ಟ್, ಗುಡ್ ಐಡಿಯಾ ಅಪ್ಪ, ವಿಚಾರಿಸ್ತೀನಿ. ಅವಳಿಗೊಂದು ಕೆಲಸ ಸಿಕ್ಕಿದ್ರೆ ಒಳ್ಳೇದೇ. ಅನು, ನಿನಗೆ ನಾನು ಕೆಲಸ ಕೊಡಿಸ್ತೀನಿ. ಮುಂದೆ ಏನು ಮಾಡಬೇಕು ಅಂತಿದ್ಯಮ್ಮ? ಇನ್ನೂ ಏನು ಯೋಚನೆ ಮಾಡಿಲ್ಲ ಅತ್ತೆ. ಇದನ್ನೇ ಮಾಡಬೇಕು ಅಂತ ಯೋಚನೆ ಮಾಡದೆ ಹೋದರೂ ಇಂಥದನ್ನೇ ಮಾಡಬೇಕು ಅಂತ ಮನಸ್ಸಲ್ಲಿರುತ್ತಲ್ವಾ, ಅದಕ್ಕೆ ಕೇಳಿದೆ. ಏನು ಯೋಚನೆ ಮಾಡಿದ್ಯಾ? ನಾನು ಕೆಲಸಕ್ಕೆ ಹೋಗ್ತಿದ್ದೆ, ಆದರೆ ಅದನ್ನು ಸರಿಯಾಗಿ ಮಾಡಲಿಲ್ಲ, ಬಿಟ್ಬಿಟ್ಟೆ. ಅದು ಲಕ್ಷ್ಮಣ್ ಕೊಡಿಸಿದ ಕೆಲಸ.
ಈಗ ಮತ್ತೆ ಬೇರೆ ಕೆಲಸ ಹುಡುಕ್ಬೇಕು. ಅದಿದ್ದೇ ಇರುತ್ತೆ, ಹುಡುಕಿದ್ರೆ ಬೇರೆ ಸಿಗುತ್ತೆ. ಕೆಲಸದ ಬಗ್ಗೆ ಯೋಚನೆ ಬೇಡ. ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಅಪ್ಪನ ಫೈಲ್ಗಳೆಲ್ಲ ಸ್ಟೇಷನಲ್ಲೇ ಇದೆ. ಅದೇನೋ ಸೈನ್ ಮಾಡಬೇಕು ಅಂತಿದ್ರು. ನಾನು ವೀರೇಂದ್ರನ್ಗೆ ಹೇಳಿ ಅದೆಲ್ಲ ಮಾಡಿಸ್ತೀನಿ ಬಿಡು. ನೀನು ನಮ್ಮನೆ ಹುಡುಗಿ ಅಂತ ಆದಮೇಲೆ ಅದೆಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸರಿ ಅತ್ತೆ. ಆಮೇಲೆ ಆಮೇಲೆ ಗೊತ್ತಿಲ್ಲ ಅತ್ತೆ. ಯೋಚನೆ ಮಾಡಬೇಕು. ಬೇಗ ಯೋಚನೆ ಮಾಡು. ಏನಾದರೂ ಒಂದು ನಿರ್ಧಾರಕ್ಕೆ ಬಾ. ಕೆಲಸ ಮಾಡೋದೆಲ್ಲ ಇದ್ದಿದ್ದೆ, ಆದರೆ ಬದುಕಲ್ಲಿ ಒಂದು ನೆಲೆ ಕಟ್ಕೊಳ್ಳೋದು ಮುಖ್ಯ ಅಲ್ವಾ? ಅಂದರೆ ನಿಂದೆ ಒಂದು ಮನೆ, ಸಂಸಾರ, ಬದುಕು ಕಟ್ಕೋಬೇಕಲ್ವಾ? ಅಂದರೆ ನೀನು ಮದುವೆ ಮಾಡ್ಕೊ ಅಂತ ಅಲ್ಲ, ಆದರೂ ಒಂದು ಗುರಿ ಅಂತ ಇರಬೇಕಲ್ವಾ? ನಾವೆಲ್ಲರೂ ಇದ್ದೀವಿ ಅನ್ನೋ ನೋಡ್ಕೋತೀವಿ. ಆದರೂ ಅತ್ತೆ, ಅರ್ಥ ಆಯ್ತು.